ಅಹಿಂದ ಛಿದ್ರಕ್ಕೆ ಆರ್ಎಸ್ಎಸ್ ರಣತಂತ್ರ, ಬಿಜೆಪಿ ಅಧಿಕಾರ ಹಿಡಿಯೋಕೆ ಅಡ್ಡದಾರಿನ ಸೀರಿಯಸ್ ಆಗಿ ತಗೊಂತಾರ ಡಿಕೆಶಿ ಸಿದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಕೊನೆಗೂ ಸಿಎಂ ಕುರ್ಚಿ ಜಟಾಪಟಿಗೆ ತೆರೆಬಿದ್ದಿದೆ. ಡಿಕೆಶಿ ಸಿಎಂ ಆಗಿ ಪದಗ್ರಹಣ ಆಗುತ್ತಿದ್ದಂತೆ ಇನ್ಮೇಲೆ ವಿಪಕ್ಷಗಳಿಗೆ ಸಿದ್ದು ಮತ್ತು ಡಿಕೆಶಿ ನಡುವೆ ಬೆಂಕಿ ಹಚ್ಚೋಕೆ ಚಾನ್ಸೇ ಇಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಕಚ್ಚಾಟ ಜೋರಾಗಿದ್ರೆ ಬಿಜೆಪಿ ನಾಯಕರಿಗೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬೀಳೋದಿತ್ತು. ರಾಜಸ್ಥಾನದಂತೆಯೇ ಕರ್ನಾಟಕವನ್ನು ಸಲೀಸಾಗಿ ಗೆಲ್ಲಬಹುದು ಅಂತ ಪ್ಲಾನ್ ಮಾಡಲಾಗಿತ್ತು. ಆದ್ರೀಗ ಸಿದ್ದು ಜಾಸ್ತಿ ಕಿತಾಪತಿ ಮಾಡದೆ ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಟುಕೊಟ್ಟಿರೋದು ಮತ್ತು ಸಿದ್ದು ಡಿಕೆಶಿ ಆತ್ಮೀಯವಾಗಿರೋದು ಬಿಜೆಪಿ ನಾಯಕರ ನಿದ್ದೆಗೆಡಿಸುತ್ತಿದೆ. ಹೀಗಾಗಿ ಬಿಜೆಪಿ ನಾಯಕರು 2028ರಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕೆ ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ. ಆ ಪ್ಲಾನ್ ಬಿ ಬೇರೆ ಯಾವುದೂ ಅಲ್ಲ, ಅಹಿಂದ ಛಿದ್ರಕ್ಕೆ ಆರ್ಎಸ್ಎಸ್ ರಣತಂತ್ರ ಹೂಡಿದೆ ಅನ್ನೋದು. ಹಾಗಾದ್ರೆ ಏನಿದು ಅಹಿಂದ ಛಿದ್ರಕ್ಕೆ ರಣತಂತ್ರ? ಇದನ್ನ ಸೀರಿಯಸ್ ಆಗಿ ತಗೊಂತಾರ ಡಿಕೆಶಿ ಸಿದ್ದರಾಮಯ್ಯ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಯುವ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕರ್ನಾಟಕ ರಾಜಕಾರಣದ ತೆರೆಮರೆಯಲ್ಲಿ ಅತ್ಯಂತ ಅಪಾಯಕಾರಿ ಆಟವೊಂದು ಶುರುವಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ 37 ಶಾಸಕರ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ಕಳಿಸಿದ್ರು. ಜಮೀರ್ ಅಹಮದ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ರು ಅನ್ನೋ ಒಂದು ನಿರೂಪಣೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ವಿಶೇಷ ಅಂದ್ರೆ ಕುರುಬ ಸಮುದಾಯದ ಫೇಸ್ಬುಕ್ ಖಾತೆಗಳೇ ಈ ಸುದ್ದಿಯನ್ನ ಸಖತ್ ಶೇರ್ ಮಾಡಿದ್ವು. ಆದ್ರೆ ಕಾಂಗ್ರೆಸ್ನ ಆಳ ಅಗಲ ಬಲ್ಲವರಿಗೆ ಗೊತ್ತು, ಇದು ಕೇವಲ ನಕಲಿ ಸುದ್ದಿ ಮಾತ್ರವಲ್ಲ, ಇದರ ಹಿಂದೆ ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ಬಲಿಷ್ಠ ಕೋಟೆಯನ್ನ ಧ್ವಂಸ ಮಾಡುವ ದೊಡ್ಡ ಪಿತೂರಿ ಅಡಗಿದೆ. ಅಷ್ಟಕ್ಕೂ ಏನಿದು ಅಹಿಂದ ಒಡೆಯುವ ತಂತ್ರಗಾರಿಕೆ? ಇದರ ಹಿಂದೆ ಆರ್ಎಸ್ಎಸ್ನ ಕೈವಾಡ ಇದೆಯಾ? ಹಿರಿಯ ಪತ್ರಕರ್ತರು ಮತ್ತು ದಲಿತ ಮುಖಂಡರು ಈ ಬಗ್ಗೆ ಕೊಟ್ಟ ಎಚ್ಚರಿಕೆಯ ಕರೆಗಂಟೆ ಏನೋ? ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇವೆ. ಹೀಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಾಸ್ತವವಾಗಿ ಸಿದ್ದರಾಮಯ್ಯನವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದಾಗ ಅವರ ಜೊತೆ ಬಂದ ನಾಯಕರ ದಂಡಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಮುಖರು. ಆವತ್ತಿಂದ ಇವತ್ತಿನವರೆಗೂ ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಿರಬಹುದೇ ಹೊರತು ಒಬ್ಬರನ್ನೊಬ್ಬರು ರಾಜಕೀಯವಾಗಿ ಮುಗಿಸುವ ಕೆಲಸಕ್ಕೆ ಯಾವತ್ತೂ ಕೈ ಹಾಕಿಲ್ಲ. ಸಿದ್ದರಾಮಯ್ಯನವರಿಗೆ ಜಾರಕಿಹೊಳಿ ಕುಟುಂಬದ ಮೇಲೆ ಅತೀವ ಪ್ರೀತಿ ಇದೆ. ಇತ್ತೀಚೆಗಷ್ಟೇ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಒಂದು ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸಮುದಾಯವನ್ನ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಅತ್ಯಂತ ಮುಕ್ತ ಕಂಠದಿಂದ ಹೇಳ್ಕೊಂಡಿದ್ರು. ಪರಿಸ್ಥಿತಿ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಇದ್ದಕ್ಕಿದ್ದಂತೆ ಮಸಿ ಬಳಿಯುವ ಈ ನಕಲಿ ಸುದ್ದಿ ಹುಟ್ಟಿದ್ದಾದ್ರೂ ಎಲ್ಲಿಂದ? ಇದಕ್ಕೆ ನಿಖರ ಉತ್ತರ ಕೊಟ್ಟಿದ್ರು ಹಿರಿಯ ಪತ್ರಕರ್ತ ಮತ್ತು ಸಿದ್ದರಾಮಯ್ಯನವರ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಟ್ಟು. ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇತ್ತೀಚೆಗೆ ಮಾತನಾಡಿದ್ದ ಅವರು ಕಾಂಗ್ರೆಸ್ಗೆ ಎಚ್ಚರಿಕೆಯ ಕರೆಗಂಟೆಯನ್ನ ರವಾನಿಸಿದ್ರು. ಕಾಂಗ್ರೆಸ್ನ ಅಸಲಿ ಬಲವೇ ಅಹಿಂದ ಮತದಾರರು. ಆ ಕೋಟೆಯನ್ನ ಭೇದಿಸುವುದೇ ಸಂಘ ಪರಿವಾರದ ಮುಖ್ಯ ಗುರಿ ಎನ್ನುತ್ತಾರೆ ಅಮೀನ್ಮಟ್ಟು. ಅವರ ಪ್ರಕಾರ ಅಹಿಂದವನ್ನ 3 ಹಂತಗಳಲ್ಲಿ ಒಡೆಯಲಾಗ್ತಿದೆಯಂತೆ. ಹಾಗಾದ್ರೆ ಯಾವುವು ಆ 3 ಹಂತಗಳು ಅಂತ ನೋಡೋದಾದ್ರೆ, ನಂಬರ್ 1 ದಲಿತ ಘಟಕ. ಒಳ ಮೀಸಲಾತಿ ವಿಚಾರ ಮುಂದಿಟ್ಟುಕೊಂಡು ಈ ಹಿಂದೆ ಎಂದೂ ಇಲ್ಲದ ರೀತಿಯಲ್ಲಿ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ವೈಷಮ್ಯ ಸೃಷ್ಟಿಸಲಾಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಬಳಿಕ ಇದು ವೈಯಕ್ತಿಕ ನಿಂದನೆಯ ಮಟ್ಟಕ್ಕೆ ಹೋಗಿದೆ. ಇದರ ಹಿಂದೆ ಆರ್ಎಸ್ಎಸ್ ಮಧ್ಯಪ್ರವೇಶ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ನಂಬರ್ 2 ಅಲ್ಪಸಂಖ್ಯಾತ ಘಟಕ. ದಾವಣಗೆರೆ ಉಪಚುನಾವಣೆ ಬಳಿಕ ಮುಸ್ಲಿಂ ನಾಯಕತ್ವದಲ್ಲೂ ಬಿರುಕು ಮೂಡಿಸಲಾಗಿದೆ. ಸಾಮಾನ್ಯ ಮುಸ್ಲಿಮರು ಒಪ್ಪಿಕೊಳ್ಳುವ ನಾಯಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಉಳಿದವರನ್ನ ಎತ್ತಿಕಟ್ಟುವ ಮತ್ತು ಆಡಿಯೋ ಲೀಕ್ ಮಾಡುವ ತಂತ್ರಗಾರಿಕೆ ನಡೆದಿದೆ. ನಂಬರ್ 3 ಒಬಿಸಿ ಘಟಕ. ಸಿದ್ದರಾಮಯ್ಯನವರ ಸಕ್ರಿಯ ರಾಜಕಾರಣ ಮುಗಿಯುತ್ತಾ ಬಂದಿದೆ. ಅವರ ನಂತರ ಅಹಿಂದ ಲೀಡರ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರುತ್ತೆ. ಅದಕ್ಕಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ನಕಲಿ ಸುದ್ದಿ ಹಬ್ಬಿಸಿ ಒಬಿಸಿ ಮತ್ತು ಕುರುಬ ಸಮುದಾಯಗಳು ಅವರ ವಿರುದ್ಧ ತಿರುಗುವಂತೆ ಪಿತೂರಿ ಮಾಡಲಾಗ್ತಿದೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಕೆಲ ದಲಿತ ಮುಖಂಡರು ಎಡ ಮತ್ತು ಬಲ ಸಮುದಾಯಗಳೆರಡರಲ್ಲೂ ಆರ್ಎಸ್ಎಸ್ ಗುಂಪುಗಳು ಸಕ್ರಿಯವಾಗಿವೆ. ಹೊಲೆಯರಿಗೆ ಅನ್ಯಾಯವಾಗ್ತಿದೆ ಅಂತ ಬಲಗೈ ಭಾಗದ ಆರ್ಎಸ್ಎಸ್ ತಂಡ ಹಬ್ಬಿಸಿದ್ರೆ, ಇತ್ತ ಎಡಗೈ ಭಾಗದ ಆರ್ಎಸ್ಎಸ್ ಮೂಲಕ ಬಲಗೈ ನಾಯಕರ ಮೇಲೆ ದಾಳಿ ಮಾಡಿಸಲಾಗ್ತಿದೆ. ಇಲ್ಲದ ದ್ವೇಷವನ್ನ ಹುಟ್ಟು ಹಾಕೋದಕ್ಕಾಗಿ ಆರ್ಎಸ್ಎಸ್ ಮುಖಂಡನೊಬ್ಬ ಆಮಿಷ ಒಡ್ಡುತ್ತಿದ್ದಾನೆಂಬುದು ಈಗ ಸಮುದಾಯಗಳಿಗೆ ಅರ್ಥವಾಗ್ತಿದೆ. ತಾವು ಅತಿರೇಕಕ್ಕೆ ಹೋಗಿದ್ದೇವೆಂದು ಅರ್ಥಕೊಂಡಿರುವ 2 ಸಮುದಾಯಗಳು ಸದ್ಯದಲ್ಲೇ ಎಡಬಲ ಐಕ್ಯತಾ ಸಮಾವೇಶ ನಡೆಸಲಿವೆ ಅಂತ ಹೇಳಿದ್ದಾರೆ. ಕೆಲ ರಾಜಕೀಯ ವಿಶ್ಲೇಷಕರ ಪ್ರಕಾರ ಇತ್ತ ಕಾಂಗ್ರೆಸ್ ಪಕ್ಷದೊಳಗೂ ಮುಸ್ಲಿಂ ನಾಯಕತ್ವದ ಕಿತ್ತಾಟ ಮತ್ತು ಪ್ರಾತಿನಿಧ್ಯ ನೀಡೋದ್ರಲ್ಲಿ ಪಕ್ಷ ತೋರುತ್ತಿರುವ ನಿರ್ಲಕ್ಷ್ಯದಿಂದಾಗಿ ಮತಗಳು ಛಿದ್ರವಾಗುವ ಲಕ್ಷಣಗಳು ಎದ್ದು ಕಾಣ್ತಿವೆ. ಮಾಸ್ ಲೀಡರ್ ಸಿದ್ದರಾಮಯ್ಯನವರ ನಿರ್ಗಮನದ ಈ ನಿರ್ಣಾಯಕ ಸನ್ನಿವೇಶದಲ್ಲಿ ಅಹಿಂದ ಮತಗಳನ್ನ ಒಡೆಯುವ ಸಂಘ ಪರಿವಾರ, ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಾಚರಣೆ ಮತ್ತಷ್ಟು ಬಿರುಸಾಗುವ ಸಾಧ್ಯತೆ ಇದೆ.
ಆದ್ರೆ ಇದಕ್ಕೆ ಕೌಂಟರ್ ಕೊಡಲು ಕಾಂಗ್ರೆಸ್ ಹತ್ತಿರ ಸದ್ಯಕ್ಕೆ ಯಾವುದೇ ಸ್ಪಷ್ಟ ತಂತ್ರಗಾರಿಕೆ ಇದ್ದಂತೆ ಕಂಡು ಬರುತ್ತಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ನಿಜವಾಗಿಯೂ ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ಅಹಿಂದ ಕೋಟೆ ಒಡೆದು ಹೋಗುತ್ತಾ? ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ಮುನ್ನಡೆಸಲು ಯೋಗ್ಯ ನಾಯಕರೇ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.